ಸ್ನೇಹಿತರೆ, ನಗರದಲ್ಲಿರುವ ನನ್ನಂಥವರು ಹಳ್ಳಿಯಲ್ಲಿರುವಂತಹ ನಮ್ಮೂರಿಗಾಗಲಿ ಅಥವಾ ನೆಂಟರಿಷ್ಟರ ಊರಿಗಾಗಲಿ ಹೋದರೆ ಹಿತ್ತಲಿನಲ್ಲಿ ಬೆಳೆಯುವಂತಹ ಅನೇಕ ರೀತಿಯ ಸೊಪ್ಪು ಇತ್ಯಾದಿಗಳನ್ನು ತಂದು ಊಟ ಮಾಡುವ ಸವಿಯು ತುಂಬ ಖುಷಿಯಾಗಿರುತ್ತದೆ. ಇದೀಗ ಮಳೆಗಾಲ ಪ್ರಾರಂಭವಾಗಿದೆ. ಕಾಡು ಕೆಸುವು ಹಾಗೆ ಅನೇಕ ರೀತಿಯ ಸೊಪ್ಪುಗಳೆಲ್ಲ ಹಿತ್ತಲಿನಲ್ಲಿ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುತ್ತವೆ. ನಾನು ಸಹ ಮಗಳ ಮನೆ ಪಡಾರಿಗೆ ಹೋದಾಗ ಅನೇಕ ರೀತಿಯ ಸೊಪ್ಪು ಇತ್ಯಾದಿಗಳನ್ನು ತಂದಿದ್ದನ್ನು ನೋಡಬಹುದು. ಇದು ಕೆಸುವಿನ ಸೊಪ್ಪಿಗೆ ಹಾಕೋಕ್ಕೆ ಈ ಮೆಣಸು ತುಂಬ ಖಾರವಾಗಿ ರುಚಿಯಾಗಿರ್ತದೆ. ನೋಡಿ, ಗಿಡದಲ್ಲೆಲ್ಲ ಹಾಕ್ಕೊಂಡಿದೆ. ಫಲಿತ ಕಾಯಿ ಅಥವಾ ಹಣ್ಣು ನೋಡಿ. ಇವೆಲ್ಲ ಕಾಡು ಕೆಸು. ಇದು ಮುಂಬೈಯ ಕೆಸು ಅಂತೀವಿ. ಇದರದ್ದು ಪತ್ರೊಡೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದರ ಎಲೆಯು ನೋಡಿ. ಇಲ್ಲೆಲ್ಲ ಮರದಲ್ಲಿ ಹಲಸಿನಕಾಯಿ ಹಾಕ್ಕೊಂಡಿದ್ರೆ ಕೇಳೋರಿಲ್ಲದೆ ಬಿಡ್ತಾ ಇದೆ. ಹಣ್ಣು ಹಾಕ್ಕೊಂಡು ಬಿದ್ದಿದೆ. ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ತೊಂಬಳಿ, ಹಸಿ, ಗೊಜ್ಜು ಇತ್ಯಾದಿ ಮಾಡೋಕ್ಕಂತೂ ಈ ಮಳೆಗಾಲದಲ್ಲಿ ತುಂಬ ರೀತಿಯ ಸೊಪ್ಪುಗಳು ಹಿತ್ತಲಿನಲ್ಲಿ ಇರುತ್ತವೆ. ಅವೆಲ್ಲವುದರ ಅಡುಗೆಯು ಸಹ ರುಚಿಕರವಾಗಿರುತ್ತದೆ. ಹಳ್ಳಿ ಹಿತ್ತಲಲ್ಲಿ ನೋಡಿದ್ರೆ 2-3 ರೀತಿಯ ಔಷಧಿಯ ಗಿಡಗಳನ್ನು ನೋಡ್ಬೋದು. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ಹೊನಗೊನೆ, ಬಿಳೆ ಹೊನಗೊನೆ. ಹಾಗೆ ನೋಡಿ, ಇದು ನೆಲ್ಲಿ ಅಂತ. ಇದು ಆರೋಗ್ಯಕ್ಕೆ ಒಳ್ಳೆಯದು. ನಾವು ಹಿತ್ತಲಲ್ಲಿ ಒಮ್ಮೆ ಓಡಾಡಿಬಿಟ್ರೆ ಎಷ್ಟು ರೀತಿಯ ಔಷಧೀಯ ಸಸ್ಯಗಳನ್ನು ತನ್ನಷ್ಟಕ್ಕೆ ಹುಟ್ಟಿ ಬೆಳೆದದ್ದನ್ನು ನಾವು ನೋಡ್ಬೋದು. ಹಾಗೆ ಹಾಲು ಕೊಡಿ ಅಂತ, ಇದು ಅಷ್ಟೇ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇದು ಹಾಲು ಕೊಡಿ ಅಂತ. ಇದನ್ನು ಚಿವುಟಿದಾಗ ಕತ್ತರಿಸಿದಾಗ ಇಲ್ಲಿ ಹಾಲು ಬರುತ್ತೆ. ಅದರಿಂದ ಹಾಲು ಕೊಡಿ ಅಂತ ಹೇಳೋದು. ಇದು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಿರಿಯರೆಲ್ಲ ಇಂತಹದನ್ನು ದಿನನಿತ್ಯ ತೊಂಬಳಿ ಮಾಡೋದು. ಹಾಗೆ ಇದು ಕಾಡು ಕೆಸು. ಮಳೆಗಾಲ ಶುರುವಾದ ಕೂಡಲೇ ಇದು ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುತ್ತೆ. ಅಂದರೆ ಇದ್ರ ಬೇರು ಭೂಮಿಯಲ್ಲಿ ಇರುತ್ತೆ, ಒಣಕೊಂಡಿರುತ್ತೆ. ಮಳೆ ಬಿದ್ದ ಕೂಡಲೇ ಚಿಗುರಿ ಈ ರೀತಿ ಆಗುತ್ತೆ. ಇದನ್ನು ಆಷಾಢ ಮಾಸದಲ್ಲಿ ಕೆಸುವಿನ ಸೊಪ್ಪಿನ ಗೊಜ್ಜು, ಕರ್ಕಲಿ, ಪತ್ರೊಡೆ ಹೀಗೆ ಬೇರೆ ಬೇರೆ ರೀತಿಯ ಮಸಾಲೆಗಳಲ್ಲಿ ಈ ಸೊಪ್ಪನ್ನು ಹಾಕಿ ಅಡುಗೆಯನ್ನು ಮಾಡೋದು. ಇವೆಲ್ಲ ಆರೋಗ್ಯಕರವಾದಂತಹ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ಸೊಪ್ಪು. ನಾವು ಹಣ ಕೊಟ್ಟು ತರೋ ಬದಲಿಗೆ ಇಂಥವುಗಳಿಂದ ನಾವು ಅಡುಗೆಯನ್ನು ಮಾಡ್ಬೋದು. ಇದು ಒಂದು ಹಾಗೆ ನೋಡಿ. ಇದು ನಾವು ಚಿಕ್ಕವರಿರುವಾಗ ಇದನ್ನು ತಂಪನ ಇದು ಅಂತ ಕಣ್ಣಿನ ಮೇಲೆ ಇಟ್ಕೊತೀವಿ ನೋಡಿ. ಇದು ತುಂಬ ತಂಪಾಗಿ ಇರುತ್ತೆ. ಇದು ಮುಟ್ಟಿದವಾಗ ಆಗೆಲ್ಲ ಫ್ರಿಜ್ ಇಲ್ಲಾಗಿತ್ತಲ್ಲ, ಐಸ್ನಂತೆ ಇರ್ತಿತ್ತು. ಇದನ್ನು ನಾವು ಕಣ್ಣಿನ ಮೇಲೆ ಇಟ್ಕೊತಿದ್ವಿ. ಹೀಗೆ ಕಣ್ಣಿನ ಮೇಲೆ ಇಟ್ಕೊಂಡವಾಗ ತಂಪಾಗಿ ಇರ್ತಿತ್ತು. ತಂಪಿನ ಕಡ್ಡಿ ಅಂತ ಕರಿತಿದ್ವಿ. ತುಂಬ ಆಗೆಲ್ಲ ಫ್ರಿಜ್ ಇಲ್ಲಾಗಿತ್ತಲ್ಲ, ಹಾಗಾಗಿ ಇದನ್ನೆಲ್ಲ ನಾವು ಚಿಕ್ಕವರಿದ್ದಾಗ ಆಟದ ರೀತಿಯಲ್ಲಿ ಉಪಯೋಗ ಮಾಡ್ತಿದ್ವಿ. ಹಾಗೆ ಇದಕ್ಕೆ ನಾವು ಸೋಣೆ ಗಿಡ ಅಂತೇಳಿ ಹೇಳೋದು. ನೋಡಿ, ಇದಕ್ಕೆ ಚಿಕ್ಕ ಹೂವು ಇರುತ್ತೆ. ಇದನ್ನು ಅಷ್ಟೇ ನಾವು ಆವಾಗ ಬರೆಯೋಕ್ಕೆ ಪಾಟಿ ಇರ್ತಿತ್ತು. ಇದರಲ್ಲಿ ನೋಡಿ ನೀರು ತುಂಬಿಕೊಂಡಿರುತ್ತೆ. ನೀರು ಸೋಣೆ ಅಂತಲೂ ಹೇಳ್ತಾರೆ. ಇದನ್ನು ಹೀಗೆ ಮುರಿದಾಗ ಸುಲಭವಾಗಿ ಬರುತ್ತೆ. ಇದನ್ನು ದಪ್ಪ ದಪ್ಪ ಕಡ್ಡಿಯಾಗಿ ಬರುತ್ತೆ. ಪಾಟಿ ಕಡ್ಡಿ ಇರುತ್ತಲ್ಲ, ಅಂದರೆ ಸ್ಲೇಟ್ ಅಂತೀವಲ್ಲ, ಅವಾಗೆಲ್ಲ ನಾವು ಬಳಪದಿಂದ ಬರೆದಾಗಿತ್ತು. ಬಳಕಡ್ಡಿ ಅಂತೀವಲ್ಲ, ಅದಲ್ಲಿ ಬರೆಯುವಾಗ ಪಾಟಿ ಕಡ್ಡಿಗೆ ಇದನ್ನು ಉಜ್ಜಿ ನೈಸ್ ಮಾಡ್ಕೋತಿದ್ವಿ. ಅದು ರಫ್ ಆಗಿರೋದನ್ನು ನೈಸ್ ಮಾಡಿದರೆ ಬರೆಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಸೋಣೆ ಗಿಡ ಅಂತ ಹೇಳೋದು. ಇದರ ಕಾಂಡ ದಪ್ಪನಾಗಿ ಬರುತ್ತಾ ಹೋಗುತ್ತೆ. ಸ್ವಲ್ಪ ನಲು ಜಾಸ್ತಿ ಇದ್ದಲ್ಲಿ ಮಳೆಗಾಲದಲ್ಲಿ ಮಾತ್ರ ಕಾಣುವಂಥದ್ದು. ಇದರ ಬೀಜವೂ ಅಷ್ಟೇ ನೋಡಿ, ಹೀಗೆ ಮುಟ್ಟಿದವಾಗ ಟಪ್ ಅಂತ ನೋಡಿ ಹೊಡೆಯುತ್ತೆ. ಇದು ಬಲಿತವಾಗ ಬೀಜಗಳಾಗ್ತಿದ್ದು, ಆ ಬೀಜನೇ ಪ್ರಸಾರ ಆಗಿ ತನ್ನಷ್ಟಕ್ಕೆಲ್ಲ ಮಳೆಗಾಲದಲ್ಲಿ ಹುಟ್ಟಿ ಬೆಳೆಯುತ್ತಿತ್ತು. ನನ್ನ ಮದುವೆ ಆಗೋ ತನಕ ಇಂಥದೇ ಅಡುಗೆಗಳನ್ನು ನನ್ನ ಅಜ್ಜನಿಗೂ ತೊಂಬಳಿ ದಿನನಿತ್ಯ ನಮಗೆ ಹವ್ಯಕರಲ್ಲಿ ತೊಂಬಳಿ ಬೇಕೇ ಬೇಕು. ದಿನನಿತ್ಯ ಇಂತಹ ಹಿತ್ತಲಿನಲ್ಲಿ ಹುಡುಕಿ ತಂದಂತಹ ಸೊಪ್ಪಿನಿಂದ ತೊಂಬಳಿ, ಹಸಿ, ಗೊಜ್ಜು ಇತ್ಯಾದಿಗಳನ್ನು ಮಾಡೋದಿತ್ತು. 5-6 ಬಗೆಯ ಅಡುಗೆಗಳನ್ನು
ನಾವು ದಿನನಿತ್ಯ ಊಟ ಮಾಡುವ ಸವಿ ನೆನಪನ್ನು ಈ ಮೂಲಕ ನೆನಪಾಗಿ ಬರ್ತಾ ಇದೆ. ನಾನೀಗ ಈ ಕಾಡು ಕೆಸುವಿನ ಸೊಪ್ಪಿನಿಂದ ಕರ್ಕಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಸೊಪ್ಪುಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ನಂತರ ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು. ಒದ್ದೆ ಕೈಯಿಂದ ಈ ಕೆಸುವಿನ ಸೊಪ್ಪನ್ನು ಕತ್ತರಿಸಬಾರದು. ಈ ರೀತಿ ಒದ್ದೆ ಕೈಯಿಂದ ಕತ್ತರಿಸಿದರೆ ಕೈ ತುರಿಕೆಯು ತುಂಬ ಬರುತ್ತದೆ. ಕೆಲವರಿಗಂತೂ ತುಂಬ ತುರಿಕೆ ಇರೋದರಿಂದ ಇದರ ಬಗ್ಗೆ ಜಾಗ್ರತೆ ವಹಿಸಬೇಕು. ಹಾಗೆ ಕೆಸುವಿನ ಸೊಪ್ಪಿನ ಅಡುಗೆಗೆ ಉಪ್ಪು, ಹುಳಿ, ಖಾರ ಎಲ್ಲವೂ ಜಾಸ್ತಿ ಇದ್ದರೆ ಮಾತ್ರ ರುಚಿಯಾಗಿರುತ್ತದೆ. ನಾನಿಲ್ಲಿ ಇವತ್ತಿನ ಅಡುಗೆಗಾಗಿ ತೊಗರಿಬೇಳೆಯೊಂದಿಗೆ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ಸಾರನ್ನು ಮಾಡ್ತಾಯಿದ್ದೀನಿ. ಈ ಹೆಚ್ಚಿದ ಕೆಸುವಿನ ಸೊಪ್ಪಿಗೆ ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮೆತ್ತಗಾಗುವ ತನಕ ಬೇಯಿಸಿಕೊಳ್ಳಬೇಕು. ನಂತರ ಒಂದು ಪಾತ್ರೆಯಲ್ಲಿ ತಕ್ಕಷ್ಟು ಹುಣಸೆ ಹಣ್ಣನ್ನು ನೀರನ್ನು ಹಾಕಿ ನೆನೆಯಲು ಬಿಡಬೇಕು. ಖಾರಕ್ಕೆ ನಾನಿಲ್ಲಿ ಸೂಜಿ ಮೆಣಸು ಅಥವಾ ಹಸಿಮೆಣಸನ್ನು ಹಾಕಿ ಈ ರೀತಿಯಾಗಿ ಕತ್ತರಿಸಿಟ್ಟುಕೊಂಡು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಬೇಯುತ್ತಿರುವಂತೆಯೇ ಈ ಹುಣಸೆ ಹಣ್ಣಿನ ರಸವನ್ನು ಸಹ ಇದಕ್ಕೆ ಹಾಕಿಕೊಳ್ಳಬೇಕು. ಮೊದಲೇ ಹೇಳಿದಂತೆ ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲವೂ ಜಾಸ್ತಿಯೇ ಇದ್ದರೆ ರುಚಿಯಾಗಿರುತ್ತದೆ. ನಾನಿಲ್ಲಿ ಸಿಹಿಗಾಗಿ ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೀನಿ. ಸಿಹಿಯನ್ನು ಇಷ್ಟಪಡದೇ ಇದ್ದವರು ಸಿಹಿಯನ್ನು ಹಾಕದೇನೂ ಇರಬಹುದು. ನಮಗೆ ಸ್ವಲ್ಪ ಬೆಲ್ಲವನ್ನು ಹಾಕಿದಾಗ ರುಚಿಯು ಜಾಸ್ತಿಯಾಗಿರುತ್ತದೆ. ನೋಡಿ, ಈಗ ಸೊಪ್ಪು ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಬೆಂದ ನಂತರ ಸಮರಸವಾಗಿ ಬರುತ್ತದೆ. ಇಲ್ಲವಾದಲ್ಲಿ ಈ ರೀತಿಯ ಸಾಧನದಿಂದ ಒಮ್ಮೆ ತಿರುವಿದರೂ ಸಾಕು, ಅಥವಾ ಸೌಟಿನಿಂದ ಈ ಹಸಿಮೆಣಸು, ಹುಣಸೆಹಣ್ಣು ಎಲ್ಲವೂ ಬೆರೆತು ಸಮರಸವಾಗಿ ಬಂದಾಗ ರುಚಿಯು ಜಾಸ್ತಿ ಆಗುತ್ತದೆ. ಇದನ್ನು ರುಬ್ಬಬೇಕಾಗಿಲ್ಲ. ಸುಮ್ಮನೆ ಈ ರೀತಿಯಾಗಿ ಕರಗುವ ತನಕ ಬೇಯುವುದರಿಂದ ಇದಕ್ಕೆ ಹೆಚ್ಚಾಗಿ ಕರಕಲಿ ಅಂತ ಹೆಸರಿರಬೇಕು. ಇದರ ರುಚಿಯನ್ನು ಹೆಚ್ಚಿಸೋಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತದೆ. ಬೆಳ್ಳುಳ್ಳಿ ಇಷ್ಟಪಡದೇ ಇದ್ದವರು ಇಂಗು ಮತ್ತು ಓಮಕಾಳಿನ ಒಗ್ಗರಣೆಯನ್ನು ಕೊಟ್ಟರೂ ಚೆನ್ನಾಗಿರುತ್ತದೆ. ನಾವಿದಕ್ಕೆ ತೆಂಗಿನ ಎಣ್ಣೆಯಲ್ಲಿ ಉದ್ದಿನಬೇಳೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿ ಹಾಕ್ತೀವಿ. ಮಳೆಗಾಲದಲ್ಲಿ ಈ ಅಡುಗೆಯನ್ನು ಪ್ರತಿ ಮನೆಯಲ್ಲಿಯೂ ಮಾಡೇ ಮಾಡ್ತೀವಿ. ಈ ರೀತಿಯಾದ ಕರಕಲಿ ಅಥವಾ ಗೊಜ್ಜು ಇದ್ದವಾಗ ಸಿದ್ದಕ್ಕಿ ಅನ್ನವು ಜಾಸ್ತಿ ಬೇಕಾಗುತ್ತದೆ. ಬಿಸಿ ಬಿಸಿ ಅನ್ನದೊಡನೆ ಈ ಕೆಸುವಿನ ಸೊಪ್ಪಿನ ಕರಕಲಿ ಅಥವಾ ಕರಗಲಿ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯಲ್ಲಿ ಕರೆಯುವುದು. ಯಾವುದೇ ಊರಿನಲ್ಲಿದ್ದರೂ ನಮ್ಮೂರನ್ನು ಅಂದರೆ ಬಾಲ್ಯದ ನೆನಪನ್ನು ಹೆಚ್ಚಿಸುತ್ತದೆ. ಇಂದಿನ ನಮ್ಮ ಊಟದಲ್ಲಿ ಬಿಸಿ ಬಿಸಿಯಾದ ಊರ ಬೆಂಡೆಕಾಯಿಯ ಪಳದ್ಯ, ಹಾಗೆ ಕಾಡು ಕೆಸುವಿನ ಕರಕಲಿ, ಜೊತೆಗೆ ರುಚಿ ರುಚಿಯಾದ ನುಗ್ಗೆ ಸೊಪ್ಪಿನ ಸಾರು ಸಿದ್ಧವಾಗಿತ್ತು. ಬಾಲ್ಯದ ನೆನಪು, ಹಳ್ಳಿಯ ಸೊಗಡು ಇತ್ಯಾದಿಗಳನ್ನು ನೆನಪಿಸಿಕೊಳ್ಳುತ್ತಾ ನಗರದಲ್ಲಿದ್ದರೂ ಇಂತಹ ಅಡುಗೆಗಳನ್ನು ಮಾಡಿ ಸವಿಯುವ ಕ್ಷಣವು ನಿಮಗೂ ಖುಷಿಯಾಗಿರಬಹುದು. ನೆಂಟರಿಷ್ಟರ ಊರಿಗೆ ಹೋದರೂ ಇಂತಹ ಸುಲಭದ ತರಕಾರಿಗಳನ್ನು ತಂದು ಅಡುಗೆ ಮಾಡುವ ಸಂಭ್ರಮವು ಜೀವನದ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.